ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ನೀವು ನೋಡಿರ್ತೀರ ಕರ್ಣ ಧಾರಾವಾಹಿ ಏನಕ್ಕೆ ಸ್ಟಾಪ್ ಆಗಿದೆ ಅಂತಂದ್ಬಿಟ್ಟು. ಇನ್ನು ಗೌತಮಿ ಗೌಡ ಅವರು, ಮೋಕ್ಷಿತಾ ಪೈ ಅವರು ಇಬ್ಬರು ಕೂಡ ಸೇಫ್ ಆಗಿದ್ದು ಹೇಗೆ? ಕರ್ಣ ಧಾರಾವಾಹಿಯಲ್ಲಿ ನಟಿಸಿ ಭವ್ಯ ಗೌಡ ಸಿಕ್ಕಾಕೊಂಡಿದ್ದೇಕೆ? ಬನ್ನಿ ಇದ್ರ ಸಂಪೂರ್ಣವಾದ ಡೀಟೇಲ್ಸ್ನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಜಿ ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸೀರಿಯಲ್ ಅಂದರೆ ಕರ್ಣ ಧಾರಾವಾಹಿ. ಸದ್ಯ ಈಗ ಅದನ್ನು ಮುಂದೂಡಿದ್ದಾರೆ. ಇವಾಗ ಬರುತ್ತೆ, ನಾಳೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಪಕ್ಕಾ ಡೇಟ್ ಕೂಡ ಗೊತ್ತಾಗಲಿಲ್ಲ. ಇದಕ್ಕೆ ಕಾರಣ ಯಾರಪ್ಪ ಅಂತಂದರೆ ಭವ್ಯ ಗೌಡ ಅವರೇ ಕಾರಣ ಅನ್ನೋದು ಈಗ ಸದ್ಯ ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಎಂಟ್ರಿ ಕೊಡಬೇಕಾದ್ರೆ ಇಲ್ಲಿ ಸ್ಪರ್ಧಿಗಳ ಜೊತೆ ಅಗ್ರಿಮೆಂಟ್ ಆಗಿರುತ್ತೆ. ಶೋ ಮುಗಿದ 6 ತಿಂಗಳು ಆದಮೇಲೆ ಕಲರ್ಸ್ ಕನ್ನಡ ಬಿಟ್ಟು ಬೇರೆ ಮನೋರಂಜನಾ ವಾಹಿನಿ ಜೊತೆ ಇವರು ಏನು ಬೇಕಾದ್ರೂ ಅಗ್ರಿಮೆಂಟ್ ಮಾಡಿಕೊಂಡು ಆ ಒಂದು ಚಾನಲಲ್ಲಿ ಇವರು ಕಾಣಿಸ್ಕೊಳ್ಬೋದು. ಹಾಗೆ ಕಲರ್ಸ್ ಕನ್ನಡದ ಧಾರಾವಾಹಿ ಹಾಗೂ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಬೇಕೆಂದು ಸ್ಪರ್ಧಿಗಳ ಜೊತೆ ಅಲ್ಲಿ ಅಗ್ರಿಮೆಂಟ್ ಕೂಡ ಆಗಿರುತ್ತೆ. ಇದನ್ನು ನಟಿ ಭವ್ಯ ಗೌಡ ಅವರು ಈಗ ಆ ಒಂದು ಒಪ್ಪಂದ ಇರುತ್ತೆ, ಆ ಒಪ್ಪಂದನ ದಾಟಿ ಇಲ್ಲಿ ಬೇರೆ ಒಂದು, ನಿಮ್ಗೆ ಗೊತ್ತು ಆ ವಾಹಿನಿ ಯಾವುದು ಅಂತಂದ್ಬಿಟ್ಟು, ಆ ವಾಹಿನಿ ಜೊತೆ ಇವರು ಒಪ್ಪಂದನ ಮಾಡ್ಕೊಂಡಿದ್ದಾರೆ. ಈ ಸುದ್ದಿ ಹೊರ ಬೀಳ್ತಿದ್ದಂಗೆ ಸೋಷಿಯಲ್ ಮೀಡಿಯಾದಲ್ಲೊಂದು ಚರ್ಚೆ ಕೂಡ ಶುರುವಾಗಿದೆ. ಗೌತಮಿ ಜಾಧವ್ ಬೇರೊಂದು ಮನೋರಂಜನಾ ವಾಹಿನಿಗೆ ಹೊಸ ಸೀರಿಯಲ್ ಒಪ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಮೋಕ್ಷಿತಾ ಪೈ ಜಿ ವಾಹಿನಿಗೆ ವೆಬ್ ಸೀರೀಸ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ 1 ತಿಂಗಳಿಂದ ಓಡಾಡ್ತಿದೆ. ಹೀಗಿರುವಾಗ ಕೇವಲ ಭವ್ಯ ಗೌಡ ಅವರ ಯಾಕೆ ಅವರ ಮೇಲೆ ಕಲರ್ಸ್ ಕನ್ನಡ ವಾಹಿನಿ ಈಗ ಈ ರೀತಿಯಾದ ಒಂದು ಸೇಡು ತೀರಿಸ್ಕೊತಾ ಇದೆ ಅನ್ನೋ ಚರ್ಚೆ ಶುರುವಾಗಿದೆ. ಕೆಲವು ದಿನಗಳಿಂದ ಗೌತಮಿ ಜಾಧವ್ ಅವರು ಹೊಸ ಸೀರಿಯಲ್ ಬಗ್ಗೆ ಚರ್ಚೆ ಆಗುತ್ತಿದೆ. ಬಿಗ್ ಬಾಸ್ ರಿಯಾಲಿಟಿ ಶೋ ಮುಗಿದ ಬಳಿಕ ಗೌತಮಿ ಜಾಧವ್ ಉದಯ ಟಿವಿಯಲ್ಲಿ ಪ್ರಸಾರ ಆಗುತ್ತಿರುವ ಧಾರಾವಾಹಿ ಸೇವಂತಿಯಲ್ಲಿ ನಟಿಸುತ್ತಾರೆ ಎಂಬ ಸುದ್ದಿ ಓಡಾಡ್ತಿದೆ. ಗೌತಮಿ ಅವರು ಈ ಬಗ್ಗೆ ಅಧಿಕೃತವಾಗಿ ಎಲ್ಲಿ ಕೂಡ ಹೇಳಿಕೊಂಡಿಲ್ಲ. ಆದರೆ ಕಿರುತೆರೆ ವಲಯದಲ್ಲಿ ಈ ಸುದ್ದಿ ದೊಡ್ಡ ಸುದ್ದಿಯನ್ನೇ ಮಾಡುತ್ತಿದೆ. ಇದನ್ನೇ ಇಟ್ಕೊಂಡು ಗೌತಮಿ ಜಾಧವ್ ಅವರಿಗೆ ಹೇಗೆ ಒಪ್ಪಿಗೆ ಸಿಕ್ತು ಅಂತ ಈಗ ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಕಲರ್ಸ್ ಕನ್ನಡಕ್ಕೆ ಕಾನೂನಿನ ಮೂಲಕ ಮಾತಾಡಿ ಅಂತ ಭವ್ಯ ಗೌಡ ಅವರು ಹೇಳಿದ್ರ, ಬಿಸಿ ಮುಟ್ಸೋಕೆ ಹೊರಡಿತ ಚಾನಲ್ ಅಂತ ಕೂಡ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅಂದರೆ ಭವ್ಯ ಗೌಡ ಅವ್ರದ್ದು ನಿಮಗೆ ಗೊತ್ತು ಆ್ಯಟಿಟ್ಯೂಡ್ ಹೇಗಿದೆ ಅಂತಂದ್ಬಿಟ್ಟು, ನೀವೇನೇ ಮಾತಾಡೋದಿದ್ರು ಕೂಡ ಇಲ್ಲಿ ಕೋರ್ಟ್ ಮುಖಾಂತರ ಮಾತಾಡಿ, ಕಾನೂನು ಮುಖಾಂತರ ಮಾತಾಡಿ ಅಂತಂದ್ಬಿಟ್ಟು ಭವ್ಯ ಗೌಡ ಅವರು ಹೇಳಿದಾರಂತೆ ಅಂತಂದ್ಬಿಟ್ಟು ಇಲ್ಲಿ ಹೇಳಲಾಗ್ತದೆ. ಇನ್ನೊಂದು ಕಡೆ ಮೋಕ್ಷಿತಾ ಪೈ ಕೂಡ ZEE5ಗಾಗಿ ವೆಬ್ ಸೀರೀಸ್ ಒಂದರಲ್ಲಿ ನಟಿಸುತ್ತಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಿದೆ. ಇದು ಕೂಡ ಅಂತೆ ಇದೆ. ಬಟ್ ಯಾವುದು ಕೂಡ ಅಫಿಷಿಯಲ್ ಆಗಿ ಇಲ್ಲಿ ಮೋಕ್ಷಿತಾ ಅವರು, ಗೌತಮಿ ಅವರು ಯಾವುದನ್ನು ಕೂಡ ಹೇಳ್ಕೊಂಡಿಲ್ಲ. ಮಾಜಿ ಬಿಗ್ ಬಾಸ್ ಸ್ಪರ್ಧಿ ವಿನಯ್ ಗೌಡ ಹಾಗೂ ಮೋಕ್ಷಿತಾ ಪೈ ಕನ್ನಡ ವೆಬ್ ಸೀರೀಸ್ನಲ್ಲಿ ನಟಿಸುತ್ತಿದ್ದಾರೆ ಅಂತ ಹೇಳಲಾಗ್ತದೆ. ಈ ಬಗ್ಗೆನೂ ಕೂಡ ಇನ್ನೂ ಅಧಿಕೃತ ಮಾಹಿತಿ ಹೊರ ಬಿದ್ದಿಲ್ಲ. ಬಟ್ ಆದರೆ ಇವರಿಬ್ಬರದು ಒಂದು ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಆದರೆ ಮೋಕ್ಷಿತಾ ಅವರು ಇಲ್ಲಿ ವಿನಯ್ ಗೌಡ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರೋದು ಕನ್ಫರ್ಮು. ಆದರೆ ನೆಟ್ಟಿಗರಿಗೆ ಏನಪ್ಪ ಹೇಳ್ತಾ ಇದ್ದಾರೆ ಅಂತಂದರೆ, ಮೋಕ್ಷಿತಾ ಪೈ ವಿರುದ್ಧ ಯಾಕೆ ಇವರು ಕಲರ್ಸ್ ಕನ್ನಡ ವಾಹಿನಿ ಏನೋ ಒಂದು ಕ್ರಮ ಕೈಗೊಂಡಿಲ್ಲ ಅಂತ ಕೇಳ್ತಿದ್ದಾರೆ. ಇನ್ನು ಚರ್ಚೆ ಸ್ಟಾರ್ಟ್ ಆಗಿದ ತಕ್ಷಣ ಇಲ್ಲಿ ಕಿರುತೆರೆ ಮೂಲಗಳು ಕೂಡ ಸೂಕ್ತ ಕಾರಣಗಳನ್ನ ನೀಡಿದೆ. ಗೌತಮಿ ಜಾಧವ್ ಅವರು ಈಗಾಗಲೇ ಬಿಗ್ ಬಾಸ್ ಅಗ್ರಿಮೆಂಟ್ ಏನಿದೆ ಅದು ಕಲರ್ಸ್ ಕನ್ನಡದ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಅದೇ ಚಾನಲ್ನಲ್ಲಿ ಪ್ರಸಾರ ಆಗುತ್ತಿರುವ ಭಾರ್ಗವಿ LLB ಧಾರಾವಾಹಿಯಲ್ಲೂ ಕೂಡ ವಿಶೇಷ ಪಾತ್ರದಲ್ಲಿ ಕೆಲವು ದಿನಗಳು ಕಾಣಿಸ್ಕೊಂಡಿದ್ರು. ಜೊತೆಗೆ ಗೌತಮಿ ಜಾಧವ್ ಅವರು ಒಪ್ಪಿಕೊಂಡಿರುವ ಸೀರಿಯಲ್ ಏನಿತ್ತು ಅದು ಪ್ರಸಾರ ಆಗುವ ವೇಳೆಗೆ ಅವರ ಅಗ್ರಿಮೆಂಟ್ ಮುಗಿದಿದೆ. ಹೀಗಾಗಿ ಅವರಿಗೆ ಯಾವುದೇ ಸಮಸ್ಯೆ ಆಗಿಲ್ಲ. ಇನ್ನು ಮೋಕ್ಷಿತಾ ಪೈ ಅವರು ಕೂಡ ಅಷ್ಟೇ ಬೇರೆ ಮನೋರಂಜನಾ ವಾಹಿನಿಯ ಸೀರಿಯಲ್ಲು ಅಥವಾ ರಿಯಾಲಿಟಿ ಶೋನಲ್ಲಿ ಅವರು ಕೂಡ ಕಾಣಿಸ್ಕೊಂಡಿಲ್ಲ. ಅವರು ವೆಬ್ ಸೀರೀಸ್ ಮಾಡ್ತಿರೋದಷ್ಟೇ, ಅದು ಅಗ್ರಿಮೆಂಟಲ್ಲಿ ಇರೋಲ್ಲ. ಅಂದರೆ ಅಗ್ರಿಮೆಂಟಲ್ಲಿ ಏನಿರುತ್ತೆ ಅಂತಂದರೆ, ಈಗ ನಿಮಗೆ ಗೊತ್ತು ಯಾವುದಾದ್ರು ರಿಯಾಲಿಟಿ ಶೋ ಕಲರ್ಸ್ ಕನ್ನಡದಲ್ಲಿ ಬಂದರೆ ಅದರಲ್ಲೇ ಭಾಗವಹಿಸಬೇಕು. ಬಟ್ ಇಲ್ಲಿ ಜಿ ವಾಹಿನಿ ಆಗಲಿ ಅಥವಾ ಉದಯ ಟಿವಿ ಆಗಲಿ ಈ ರೀತಿಯಾದ ಬೇರೆ ಚಾನಲ್ನಲ್ಲಿ ಕಾಣಿಸ್ಕೊಂಡ್ರೆ ಇಲ್ಲಿ ಪ್ರಾಬ್ಲಮ್ ಆಗೋದು. ಆದರೆ ಇಲ್ಲಿ ಮೋಕ್ಷಿತಾ ಅವರು ಆ ರೀತಿಯಾಗಿ ಬೇರೆ ಚಾನಲ್ನಲ್ಲಿ ಕಾಣಿಸ್ಕೊಂಡಿಲ್ಲ. ಬಟ್ ಅವರು ವೆಬ್ ಸೀರೀಸಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ ಒಂದು ಕಾರಣದಿಂದ ಇಲ್ಲಿ ಮೋಕ್ಷಿತಾ ಅವರಿಗೆ ಏನೂ ಕೂಡ ಇಲ್ಲಿ ತೊಂದರೆ ಆಗಿಲ್ಲ. ಇಲ್ಲಿ ಭವ್ಯ ಗೌಡ ಅವರು ಎಡವಟ್ ಮಾಡ್ಕೊಂಡಿದ್ದೆಲ್ಲಪ್ಪ ಅಂತಂದರೆ, ಅಗ್ರಿಮೆಂಟು ಮುಗಿಯೋಕ್ಕೂ ಮುಂಚೆನೇ ಇಲ್ಲಿ ಕಾಂಪಿಟೇಟರ್ ವಾಹಿನಿ, ನಿಮಗೆ ಗೊತ್ತು ಇಲ್ಲಿ ಒಂದು ವಾಹಿನಿಗೆ TRP ಎಷ್ಟು ಬರುತ್ತೆ, ಇನ್ನೊಂದು ವಾಹಿನಿಗೆ TRP ಎಷ್ಟು ಬರುತ್ತೆ, ಮತ್ತು ಇವರಿಬ್ಬರ ಮಧ್ಯೆ ಕಾಂಪಿಟೇಷನ್ ಇದೆಯಾ ಅಂತಂದ್ಬಿಟ್ಟು ಲೆಕ್ಕಾಚಾರ ಹಾಕ್ತಾ ಇರ್ತಾರೆ. ಆದರೆ ಇಲ್ಲಿ ಭವ್ಯ ಗೌಡ ಅವರು ಅವ್ರ ಕಾಂಪಿಟೇಟರ್ ಯಾರಿದ್ದಾರೆ ಆ ಒಂದು ವಾಹಿನಿಯಲ್ಲಿ ಕಾಣಿಸ್ಕೊಂಡಿದ್ದೆ ಭವ್ಯ ಗೌಡ ಅವರಿಗೆ ಇಲ್ಲಿ ಕುತ್ತಾಗಿದ್ದು. ಆಲ್ಮೋಸ್ಟ್ ಅಗ್ರಿಮೆಂಟು ಮುಗಿಯೋಕ್ಕೂ ಮುಂಚೆ, ನಿಮಗೆ ಗೊತ್ತು 2-3 ತಿಂಗಳು ಮುಂಚೆನೇ ಇಲ್ಲಿ ಭವ್ಯ ಗೌಡ ಅವರು ಇದರಲ್ಲಿ ಕನ್ನಡ ಧಾರಾವಾಹಿಯಲ್ಲಿ ಮಾಡ್ತಿದ್ದಾರೆ ಅನ್ನೋ ನ್ಯೂಸ್ ಹರಿದಾಡಿತ್ತು. ಬಟ್ ಅಗ್ರಿಮೆಂಟ್ ಮುಗಿಯೋಕ್ಕೂ ಮುಂಚೆನೇ ಇಲ್ಲಿ ಯಾವುದೇ ಒಂದು NOC ಲೆಟ್ರ್ ಕೂಡ ತೊಗೊಂಡಿಲ್ಲ, ಏನು ಕೂಡ ತೊಗೊಂಡಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಭವ್ಯ ಗೌಡ ಅವ್ರ ಮೇಲೆ ಇಲ್ಲಿ ಕಲರ್ಸ್ ವಾಹಿನಿ ಇಲ್ಲಿ ಕಾನೂನಿನ ಮುಖಾಂತರ ಅವ್ರಿಗೆ ಪಾಠ ಕಲಿಸೋಕ್ಕೆ ಸಿದ್ಧ ಆಗಿದ್ದು.
ಸದ್ಯ ಈಗ ಜುಲೈ 3ನೇ ವಾರಕ್ಕೆ ಇಲ್ಲಿ ಭವ್ಯ ಗೌಡ ಅವ್ರದ್ದು ಅಗ್ರಿಮೆಂಟು ಮುಗಿಯುತ್ತಂತೆ. ಆ ನಂತರ ಇಲ್ಲಿ ಸೀರಿಯಲ್ ಪ್ರಸಾರ ಆಗಬಹುದು ಅಂತಂದ್ಬಿಟ್ಟು ಮಾತುಕತೆಗಳು ನಡೀತದೆ. ಸೊ ವೀಕ್ಷಕರೇ, ಸದ್ಯ ನೀವು ಕೂಡ ನೋಡಿರ್ಬೋದು, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಒಂದಾದ್ರ ಮೇಲೆ ಒಂದು ರಿಯಾಲಿಟಿ ಶೋ ಬಂತು. ಒಂದರಲ್ಲೂ ಕೂಡ ಇಲ್ಲಿ ಭವ್ಯ ಗೌಡ ಅವರು ಕಾಣಿಸ್ಕೊಳ್ಳೇ ಇಲ್ಲ. ಇಲ್ಲಿ ಕಾರಣ ಏನಪ್ಪ ಅಂತಂದರೆ, ಆಲ್ಮೋಸ್ಟು ಕಲರ್ಸ್ ವಾಹಿನಿಯಲ್ಲಿ ಯಾವ್ಯಾವ ರಿಯಾಲಿಟಿ ಶೋ ಈಗ ಕಾಣಿಸ್ಕೊಂತೋ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಇಲ್ಲಿ TRP ಬರಲಿಲ್ಲ. ಅವ್ರಿಗೆ ಗೊತ್ತಿರೋ ಕಾರಣ, ಈಗಳು ಶೋಗಳಲ್ಲಿ ನಾನು ಹೋದರೆ TRP ಸಿಗಲ್ಲ ಅನ್ನೋ ಕಾರಣದಿಂದ ಇಲ್ಲಿ ಭವ್ಯ ಗೌಡ ಅವರು ನಟಿಸಿಲ್ಲ ಅಂತಂದ್ಬಿಟ್ಟು ಕೆಲವೊಬ್ಬರು ಹೇಳ್ತಿದ್ದಾರೆ. ಇನ್ನಿಲ್ಲಿ ಯಾರಿಗೇ ಆದರೂ ಸಹಜವಾಗಿ ಕೋಪ ಬಂದೇ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ವಾಹಿನಿಯವರು ಕೂಡ ಈ ರೀತಿಯಾದ ಒಂದು ಕಠಿಣ ನಿರ್ಧಾರ ತಗೊಂಡಿದ್ದಾರೆ ಭವ್ಯ ಗೌಡ ಅವ್ರ ಮೇಲೆ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ? ಇಲ್ಲಿ ಮೋಕ್ಷಿತಾ ಅವ್ರಿಗೆ ಮತ್ತು ಗೌತಮಿ ಅವ್ರಿಗೆ ಒಂದು ರೀತಿ ಮಾಡ್ತಾ ವಾಹಿನಿ, ಮತ್ತು ಭವ್ಯ ಗೌಡ ಅವ್ರ ಮೇಲೆ ಬೇಕಂತಲೇ ಇಲ್ಲಿ ದ್ವೇಷದಿಂದ ಈ ರೀತಿ ಮಾಡ್ತಿದ್ಯಾ ಅಂತಂದ್ಬಿಟ್ಟು ಏನಾದರೂ ಅನ್ಸುತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.